ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನಿವತ್ತು ಸಂಡೇ ಅಲ್ವಾ, ಹಾಗಾಗಿ ನಾನಿವತ್ತು ಪೋರ್ಕ್ ಬಾಫತ್ ಮಸಾಲ ಮಾಡುವ ಅಂತ ಹೊರಟೆ. ಹಾಗಾಗಿ 1 kg ಪೋರ್ಕ್ ತಗೊಂಡೆ ನಾನು. ಅದರೊಟ್ಟಿಗೆ ನೋಡಿದ್ದು ಎಂಥ ರಕ್ತ ಸಹ ಕೊಡ್ತಾರೆ. ಅದನ್ನು ನಾವು ನೀರಲ್ಲಿ ಹಾಕಿ ಇಡಬೇಕು. ನೀರಲ್ಲಿ ಹಾಕಿ ಇಟ್ಟರೆ ಅದರದ್ದು ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಸ್ವಲ್ಪ ಹೊತ್ತು. ಆಮೇಲೆ ಚೆಂದ ಮಾಡಿ 2-3 ಸಲ ಹಿಂಡಿ ತೆಗಿಬೇಕು ಅದನ್ನು. ನೋಡಿ ಈ ಥರ. ಅದೇ ಥರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ ಚಾನಲಿಗೆ. ನೋಡಿ ಪೋರ್ಕನ್ನು ನಾನೀಗ ಕಟ್ಟಿಂಗ್ ಮಾಡಿ, ನೀರೆಲ್ಲ ಬಸಿದು ಚೆನ್ನಾಗಿ, ನೀರು ತಗೊಳ್ಳಿಕ್ಕಿಲ್ಲ, ಎಂಥ ಸಹ ನೀರು ಹಾಕಲಿಕ್ಕಿಲ್ಲ ಅದಕ್ಕೆ. ಒಂದು ಕಟ್ಟಿಂಗ್ ಮಾಡಿ ಎಲ್ಲ ಆಯಿತು. ಈಗ ಪಾತ್ರೆಗೆ ಹಾಕಿ ಈಗ ಗ್ಯಾಸಲ್ಲಿ ಇಡೋಣ. ನೋಡಿ ಇದು ನ್ಯೂ ಪ್ರೈಮ್ ಅವರದ್ದು ನಾನಿವಾಗ ಬಾಫತ್ ಮಸಾಲ ತಗೊಂಡಿದ್ದೇನೆ. ಅವ್ರದ್ದು ಹೋಮ್ ಮೇಡ್ ಪ್ರಾಡಕ್ಟ್ ಅದು, ಅಂದರೆ ಕೆಮಿಕಲ್ ಫ್ರೀ ಇದೆ. ಮತ್ತು ಹೇಗಿದೆ ಟೇಸ್ಟ್ ಅಂತ ಮಾಡಿ ಆಮೇಲೆ ತಿಳಿಸ್ತೀನಿ ನಿಮಗೆ. ನೋಡೋಣ. ನೋಡಿ ಇವಾಗ ಇದಕ್ಕೆ ಒಂದು 3 ಸ್ಪೂನ್ ಬಾಫತ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ದು, ಸ್ವಲ್ಪ ಮಸಾಲ ಜಾಸ್ತಿ ಬೇಕಂದರೆ 1 ಸ್ಪೂನ್ ಜಾಸ್ತಿ ಹಾಕಿ. ಹಾಗೆಯೇ 1 ಸ್ಪೂನು ಉಪ್ಪು ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ ಕಲಸಿ ಬೆರೆಸಿ ಇದಕ್ಕೆ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದರದ್ದೇ ಆಯಿಲ್ ನೀರೆಲ್ಲ ಬಿಡ್ತದೆ ಬಿಸಿ ಆಗುವಾಗ, ಹಾಗಾಗಿ ನೀರು ಯೂಸ್ ಮಾಡಲಿಕ್ಕಿಲ್ಲ ಇದಕ್ಕೆ. ಇದನ್ನೀಗ ಲೋ ಫ್ಲೇಮಲ್ಲೇ ಇಡಬೇಕು, ಜಾಸ್ತಿ ಗ್ಯಾಸ್ ಆನ್ ಮಾಡೋದು ಬೇಡ, ಕಮ್ಮಿ ಫ್ಲೇಮಲ್ಲಿ ಇಟ್ಟರೆ ಸಾಕು. ಆಮೇಲೆ ಲಿಡ್ಡನ್ನು ಮುಚ್ಚುವ ಇವಾಗ. ಆಮೇಲೆ ನೋಡಿ ಒಂದು ಲಿಂಬೆ ಗಾತ್ರದ ಹುಳಿ ತಗೊಂಡು ಅದನ್ನು ನೀರು ಹಾಕಿ ನೆನೆಸಿಡ್ತೇನೆ. ಅದು ಲಾಸ್ಟಿಗೆ ಹಾಕಲಿಕ್ಕೆ, ಮತ್ತು ಅದಕ್ಕೆ ಅದರ ನೀರು ಉಳಿದು. ನೋಡಿ ಇದಕ್ಕೆ ಈಗ ಇದು ಲವಂಗ ಮತ್ತು ಚಕ್ಕೆಯನ್ನು ಡೈರೆಕ್ಟಾಗಿ ಹಾಕ್ತೇನೆ. ಹಾಗೇನಿದು ಎಲೆ ಲವಂಗದ್ದು. ಇದನ್ನೀಗ ಮಿಕ್ಸ್ ಮಾಡಿ ಹಾಗೆಯೇ ಮತ್ತೆ ಮುಚ್ಚಳ ಮುಚ್ಚಿ ಇಡೋಣ. ಹಾಗೆಯೇ ಈಗ ಅದು ಬೇಯ್ತಾ ಬರುವಾಗ 4 ನೀರುಳ್ಳಿ, ಹಾಗೆಯೇ 1 ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹಸಿಮೆಣಸು ಮತ್ತು ಶುಂಠಿ 1 ತುಂಡು, ಅದನ್ನು ನೋಡಿ ಈಗ ಕಟ್ಟಿಂಗ್ ಮಾಡಿ ಆಯಿತು. ಇದನ್ನು ಇದಕ್ಕೀಗ ಬೇಯಿತು, ಅರ್ಧ ಮುಕ್ಕಾಲ್ವಾಸಿ ಬೇಯಿತು, ಆವಾಗ ಹಾಕಿದರೆ ಆಯಿತು. ಫಸ್ಟಿನಿಗೆ ಹಾಕಿದರೆ ಉಂಟಲ್ಲ ಸ್ವೀಟ್ ಆಗ್ತದೆ ಸ್ವಲ್ಪ ಪದಾರ್ಥ, ಅದಕ್ಕೋಸ್ಕರ. ನೀವು ಫಸ್ಟಿಗೆ ಸಹ ಹಾಕಿ ಇಡ್ಬೋದು, ಹಾಗೇನಿಲ್ಲ, ಫಸ್ಟಿಗೆ ಸಹ ಹಾಕ್ತಾರೆ. ನೋಡಿ ಈಗ ಅದಾಗ ರಕ್ತ ನೀರಲ್ಲಿ ಇಟ್ಟಿದ್ದೆಲ್ಲ ಅದನ್ನೀಗ ಹಿಂಡಿ ಹಾಕ್ತೇನೆ ಅದಕ್ಕೆ. ಮಿಕ್ಸ್ ಬೇಯ್ತಲ್ಲ ಇವಾಗ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಹುಳಿದು ನೀರು ಆ್ಯಡ್ ಮಾಡುವ. ಆ್ಯಡ್ ಮಾಡಿ ತುಂಬ ಹೊತ್ತು ಇಡಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು. ಮತ್ತೆ ನೋಡಿ ಈಗ ರೆಡಿ ಆಯಿತು. ಈಗ ನಾನು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೇನೆ. ನೋಡುವ ಟೇಸ್ಟ್ ಹೇಗೆ ಆಗಿದೆ ಅಂತ. ನೀವು ಸಹ ಟ್ರೈ ಮಾಡಿ ಅದು ಅವರದ್ದು ಬಾಫತ್ ಮಸಾಲ ಒಮ್ಮೆ. ನಾನು ನಿಮಗೆ ನಂಬರನ್ನು ಇಲ್ಲಿ ವಿಡಿಯೋದಲ್ಲಿ ಹಾಕಿರ್ತೀನಿ ಕೆಳಗಡೆ, ನೋಡಿ. ಇದನ್ನು ನಿಮಗೆ ಗಂಜಿ ಊಟದೊಟ್ಟಿಗೆ ಸಹ ಊಟ ತಗೊಳ್ಬೋದು ಪದಾರ್ಥ. ಇಲ್ಲಾಂದರೆ ಇಡ್ಲಿಯಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿದೆ ಅಂತ ನನ್ನ ಮಗಳು ಹೇಳಿದ್ರು. ನಾನು ಸಹ ಟೇಸ್ಟ್ ಮಾಡಿದೆ ಸ್ವಲ್ಪ. ಟೇಸ್ಟಿ ಎಲ್ಲ ಒಳ್ಳೆ ಉಂಟು, ಸೂಪರಾಗಿದೆ ಇದು ಪೌಡರ್ ಸಹ ಇವರದ್ದು. ನೀವು ಸಹ ಟ್ರೈ ಮಾಡಿ ಇವರದ್ದು ಆಯ್ತಾ ಒಮ್ಮೆ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.